ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ರಾಜ್ಯ ಸರ್ಕಾರಿ ನೌಕರರ ಪೇ ಸ್ಕೇಲ್ 7 ಪೇ ಕಮಿಷನಲ್ಲಿ ಎಷ್ಟು ಜಾಸ್ತಿ ಆಗಲಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಮೊದಲನೇ ವಿಡಿಯೋದಲ್ಲಿ, ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಲೆವೆಲ್ 1ಇಂದ ಲೆವೆಲ್ 6ವರೆಗಿನ ಎಂಪ್ಲಾಯೀಸ್ದು ಪೇ ಸ್ಕೇಲು ಎಷ್ಟು ಜಾಸ್ತಿ ಆಗಲಿದೆ 7 ಪೇ ಕಮಿಷನ್ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ದು ಅಂತ ತಿಳಿಸಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಲೆವೆಲ್ 7ಇಂದ ಲೆವೆಲ್ 12ವರೆಗಿನ ಎಂಪ್ಲಾಯೀಸ್ದು ಎಷ್ಟು ಪೇ ಸ್ಕೇಲ್ ಜಾಸ್ತಿ ಆಗಲಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ, ನಾನು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂ ಪೇ ಮ್ಯಾಟ್ರಿಕ್ಸ್ ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡ್ಕೊಳ್ಬೋದಾಗಿದೆ. ಇವಾಗ ನಾನು ತಿಳಿಸ್ತಿರೋಂಥ ವಿಷಯ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಕರ್ನಾಟಕ ರಾಜ್ಯ ಸರ್ಕಾರದ ಎಂಪ್ಲಾಯೀಸ್ದಾಗಿರುತ್ತೆ. ಸೊ ಮೊದಲನೇದಾಗಿ, ಹಾಗೂ ಯಾರು ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಥರ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ, ಹಾಗೂ ಎಲ್ಲ ವಿಷಯಗಳು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ಇವಾಗ ಲೆವೆಲ್ 7ಅಲ್ಲಿರೋರಿಗೆ 14,550 ಬೇಸಿಕ್ ಪೇ ಯಾರ್ಯಾರಿಗಿರುತ್ತೋ ಅದು ಜಾಸ್ತಿ ಆಗಿ 27,650 ಆಗುತ್ತೆ. ಸೊ ಇನ್ನೊಂದು ವಿಷಯ ನಾನು ಆಲ್ರೆಡಿ ಹೇಳಿದ್ದೀನಿ, ಈ 350, 400, 450, 500 ಏನು ಸಿಕ್ತೋ ಇದು ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಸ್ಪೆಷಲ್ ಅಲವೆನ್ಸ್ ಅಂತ ಇರುತ್ತೆ. ಸೊ ಆ ವ್ಯಾಲ್ಯೂ ಆಗಿರುತ್ತೆ. ಅದು ನಿಮ್ಮ ಡಿಪಾರ್ಟ್ಮೆಂಟ್ ಪ್ರಕಾರ ನಿಮ್ಮ ಸ್ಯಾಲ್ರಿಗೆ ಏನು ಸ್ಪೆಷಲ್ ಅಲವೆನ್ಸ್ ಸಿಗ್ತಿರುತ್ತೋ ಆ ವ್ಯಾಲ್ಯೂ ಏನು ಅಂತ ಚೆಕ್ ಮಾಡಿಕೊಂಡು ಅದು ಎಷ್ಟು ಜಾಸ್ತಿ ಆಗುತ್ತೆ ಅಂತ ನೋಡಿ. ಸೊ ಅದು ಹೆಚ್ಚಾಗಿ ಎಲ್ಲ ಲೆವೆಲಲ್ಲೂ ಅದ್ರ ವ್ಯಾಲ್ಯೂ ಸೇಮೇ ಇರುತ್ತೆ. ಅಂದರೆ ಇವಾಗ ನಿಮಗೆ 400 ಸಿಗ್ತಾಯಿದ್ರೆ ಅದು 750 ಆಗುತ್ತೆ. ಆ ಥರ ಫಿಕ್ಸ್ಡೇ ಇರುತ್ತೆ. ಲೆವೆಲ್ ವೈಸ್ ಅದು ಡಿಫರ್ ಆಗೋಲ್ಲ. ಬಟ್ ಬೇಸಿಕ್ ಪೇದು ಇವಾಗ 14,550 ಅನ್ನೋದೇನಿದೆ ಅದು ಬೇಸಿಕ್ ಪೇ. ಸೊ ಆ ವ್ಯಾಲ್ಯೂ ಲೆವೆಲ್ ವೈಸ್ ಡಿಫರ್ ಆಗುತ್ತೆ, ಚೇಂಜ್ ಆಗುತ್ತೆ. ಇವಾಗ 15,600 ನಿಮ್ಮದು ಬೇಸಿಕ್ ಪೇ ಇದ್ದರೆ ಸೊ ಅದು 29,600 ಆಗಲಿದೆ. 17,200 ಬೇಸಿಕ್ ಪೇ ಇದ್ದರೆ 32,600 ಆಗಲಿದೆ. 19,000 ಬೇಸಿಕ್ ಪೇ ಇರೋರ್ದು 36,000 ಆಗಲಿದೆ. 21,000 ಬೇಸಿಕ್ ಪೇ ಇರೋರ್ದು 39,800 ಆಗಲಿದೆ. 24,600 ಬೇಸಿಕ್ ಪೇ ಇರೋರ್ದು 46,400 ಆಗಲಿದೆ. 26,700 ಬೇಸಿಕ್ ಪೇ ಇರೋರ್ದು 52,650 ಆಗಲಿದೆ. ಸೊ ಲೆವೆಲ್ 8ಅಲ್ಲಿ ಯಾರ್ಯಾರು ಎಂಪ್ಲಾಯೀಸ್ ಇರ್ತಾರೋ ಅವ್ರದ್ದು 16,000 ಬೇಸಿಕ್ ಪೇ ಯಾರದ್ದಿರುತ್ತೋ ಅದು 30,350 ಆಗುತ್ತೆ. ಸೊ ಇನ್ನೊಂದು ವಿಷಯ ನೀವು ಕೇಳ್ಬೋದು, ಒಂದೇ ಲೆವೆಲಲ್ಲಿ ಇಷ್ಟೊಂದು ಬೇಸಿಕ್ ಪೇ ಡಿಫ್ರೆನ್ಸ್ ಇದೆ ಅಂತ. ಸೊ ಲೆವೆಲ್ ಒಳಗಡೆನೂ ಕೂಡ ಇವಾಗ ಫಾರ್ ಎಕ್ಸಾಂಪಲ್ 8 ಲೆವೆಲಲ್ಲಿ 4 ಎಂಪ್ಲಾಯೀಸ್ ಇದ್ದರೆ ಅವರ ಸೀನಿಯಾರಿಟಿ ಪ್ರಕಾರ ಅವ್ರಿಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದ್ರ ಮೇಲೆ ಬೇಸಿಕ್ ಪೇ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಒಂದೇ ಲೆವೆಲಲ್ಲಿ 4-5 ಬೇಸಿಕ್ ಪೇ ಕಾಣಕ್ಕೆ ಸಿಗ್ತಿರೋದು. ಸೊ ನೆಕ್ಸ್ಟು 17,200 ಯಾರ್ಯಾರಿಗೆ ಇರುತ್ತೋ ಬೇಸಿಕ್ ಪೇ ಅವ್ರದ್ದು 32,600 ಆಗಲಿದೆ. 19,000 ಬೇಸಿಕ್ ಪೇ ಇರೋರ್ದು 36,000 ಆಗಲಿದೆ. 21,000 ಬೇಸಿಕ್ ಪೇ ಇರೋರ್ದು 39,800 ಆಗಲಿದೆ. 24,600 ಇರೋದು 46,400 ಆಗಲಿದೆ. 28,800 ಇರೋರ್ದು 53,900 ಆಗಲಿದೆ. ಹಾಗೂ 29,600 ಇರುವಂಥದ್ದು 58,250 ಆಗಲಿದೆ. ಸೊ ಇನ್ನೊಂದು ವಿಷಯ, ನಾನು ಈ ಥರ ಹೇಳ್ತಾ ಹೋಗ್ತಿದ್ದೀನಿ. ಸೊ ನಿಮ್ಮ ಬೇಸಿಕ್ ಪೇ ಯಾವ ಲೆವೆಲಲ್ಲಿ ಬರುತ್ತೋ ಅಲ್ಲಿ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತಗೊಂಡು ನೀವು ಇನ್ನೊಂದು ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೋದಾಗಿದೆ. ಇವಾಗ ಲೆವೆಲ್ 9ಅಲ್ಲಿ ಯಾರ್ಯಾರು ಎಂಪ್ಲಾಯೀಸ್ ಇರುತ್ತೋ ಅವ್ರದ್ದು 17,650 ಬೇಸಿಕ್ ಪೇ ಇರೋದು 33,450 ಆಗಲಿದೆ. 19,000 ಬೇಸಿಕ್ ಪೇ ಇರೋದು 36,000 ಆಗಲಿದೆ. 21,000 ಇರೋದು 39,800 ಆಗಲಿದೆ. 24,600 ಇರೋದು 46,400 ಆಗಲಿದೆ. 28,800 ಇರೋದು 53,900 ಆಗಲಿದೆ. 32,000 ಇರೋದು 62,600 ಆಗಲಿದೆ.
ಸೊ ಇನ್ನೊಂದು ವಿಷಯ ನೀವು ಕೇಳ್ಬೋದು ಯಾಕೆ ಈ ಫಾರ್ಮ್ಯಾಟಲ್ಲಿದೆ ಅಂತ. ಸೊ ಇದು 7th ಪೇ ಕಮಿಷನ್ ಅವರೇ ರಿಲೀಸ್ ಮಾಡಿರುವಂಥ ಫಾರ್ಮ್ಯಾಟು. ಸೊ ಹಾಗಾಗಿ ನಾನು ಅದೇ ಫಾರ್ಮ್ಯಾಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವಾಗ ಲೆವೆಲ್ 10 ಇದು ಯಾರ್ಯಾರು ಎಂಪ್ಲಾಯೀಸ್ ಇರುತ್ತೋ ಅವ್ರದ್ದು 19,000 ಯಾರ್ಯಾರ ಸ್ಯಾಲ್ರಿ ಇರುತ್ತೋ 36,000 ಆಗಿರುತ್ತೆ. 21,000 ಯಾರ್ಯಾರ್ದು ಇರುತ್ತೋ ಅದು 39,800 ಆಗಿರುತ್ತೆ. 24,600 ಇರೋದು 46,400 ಆಗಿರುತ್ತೆ. 28,800 ಇರೋದು 53,900 ಆಗುತ್ತೆ. 33,600 ಇರೋದು 62,600 ಆಗಿರುತ್ತೆ. 34,500 ಇರೋವಂಥದ್ದು 67,550 ಆಗಿರುತ್ತೆ. ಸೊ ನಾನು ಇದು ಯಾಕೆ ಈ ಥರ ಒಂದೊಂದು ಲೆವೆಲನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ನಾನು ಈ ಪೇ ಮ್ಯಾಟ್ರಿಕ್ಸಿದು ಜಸ್ಟ್ ಇಮೇಜ್ ಹಾಕಿಬಿಟ್ರೆ ಅದು ಝೂಮ್ ಮಾಡಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರನೇ ನಾನು ಒಂದೊಂದು ಲೆವೆಲನ್ನು ಝೂಮ್ ಮಾಡಿ ಅದ್ರದ್ದು ವ್ಯಾಲ್ಯೂಸನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ದಟ್ ನಿಮ್ಗೆ ಈಸಿಯಾಗಿ ನಿಮ್ಮ ಲೆವೆಲ್ಲಿಗೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ತಿಳಿದು ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಇವಾಗ 11th ಲೆವೆಲ್ 11ನಲ್ಲಿ ಯಾರ್ಯಾರು ಇರ್ತಿರೋ 11ರಲ್ಲಿ ಯಾರ್ಯಾರು ಇರ್ತಿರೋ ಅವ್ರದ್ದು 20,000 ಸ್ಯಾಲ್ರಿ ಇರೋದು 37,900 ಆಗುತ್ತೆ. 21,000 ಇರೋದು 39,800 ಆಗುತ್ತೆ. 24,600 ಇರೋವಂಥದ್ದು 46,400 ಆಗುತ್ತೆ. 28,800 ಇರೋದು 53,900 ಆಗುತ್ತೆ. 33,600 ಆಗಿರೋದು 62,600 ಆಗುತ್ತೆ. 36,300 ಇರೋದು 70,850 ಆಗುತ್ತೆ. ಇನ್ನೊಂದು ವಿಷಯ ನೀವು ಕೇಳ್ಬೋದು, ಸೇಮ್ ಬೇಸಿಕ್ ಪೇ ಬೇರೆ ಬೇರೆ ಲೆವೆಲಲ್ಲಿ ರಿಪೀಟ್ ಆಗಿದೆ, ನಾವು ಯಾವುದನ್ನು ಕನ್ಸಿಡರ್ ಮಾಡ್ಕೊಳ್ಳೋದು ಅಂತ. ಸೊ ನಿಮ್ಮ ಎಂಪ್ಲಾಯಿ ಕೋಡ್ ಎಲ್ಲ ಇರುತ್ತಲ್ವ, ಆ ಥರ ಎಂಪ್ಲಾಯ್ ಲೆವೆಲ್ ಕೂಡ ಇರುತ್ತೆ. ಸೊ ನೀವು ಯಾವ ಲೆವೆಲ್ನ ಎಂಪ್ಲಾಯ್ ಅಂತ ನೋಡಿಕೊಂಡು ಆ ಲೆವೆಲಲ್ಲಿ ನಿಮ್ಮ ಬೇಸಿಕ್ ಪೇನ ಚೆಕ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಲೆವೆಲ್ 12ಅಲ್ಲಿ ಯಾರ್ಯಾರು ಎಂಪ್ಲಾಯೀಸ್ ಇರ್ತಾರೋ ಅವ್ರಿಗೆ 21,600 ಬೇಸಿಕ್ ಪೇ ಇರೋರ್ದು 40,900 ಆಗುತ್ತೆ. 24,600 ಇರೋರ್ದು 46,400 ಆಗುತ್ತೆ. 28,800 ಇರೋರ್ದು 53,900 ಆಗುತ್ತೆ. 33,600 ಇರೋರ್ದು 62,600 ಆಗುತ್ತೆ. 39,000 ಇರೋರ್ದು 72,500 ಆಗುತ್ತೆ. ಹಾಗೂ 40,050 ಇರೋರ್ದು 78,200 ಆಗುತ್ತೆ. ಸೊ ಇಲ್ಲಿವರೆಗೆ ನಾನು 2 ವಿಡಿಯೋಗಳು ಸೇರಿ ಲೆವೆಲ್ 12ವರೆಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮುಂಬರೋ ವಿಡಿಯೋಗಳಲ್ಲಿ ನಾನು ಲೆವೆಲ್ 25ವರೆಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಳ್ಬೋದು. ಧನ್ಯವಾದಗಳು.